ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿರುವಂಥ ವಿಚಾರ ಏನಪ್ಪ ಅಂದರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಎಷ್ಟೇ ದುಡಿದ್ರೂ ಕೂಡ ₹1 ಕೈಯಲ್ಲಿ ಉಳಿತಾಯ ಇಲ್ಲ, ಮನೆಗೆ ಖರ್ಚುಗಳು ಭಾಳ ಇದೆ, ಇದಕ್ಕೆ ಏನು ಪರಿಹಾರ? ನನಗೆ ಅಮೌಂಟ್ ಬರ್ತಾ ಇರುತ್ತೆ, ಆದರೆ ₹1 ಕೈಯಲ್ಲಿ ಉಳಿಯೋದಿಲ್ಲ, ಏನೇ ಒಂದು ವಿಚಾರದಲ್ಲಿ ಹಣವನ್ನು ಖರ್ಚಾಗುತ್ತೆ. ಇದಕ್ಕೆ ಸರಿಸಾಮಾನ್ಯ ಜನಗಳಲ್ಲಿ ಕೇಳುವಂಥ ಪ್ರಶ್ನೆ. ದುಡ್ಡು ಬರ್ತಾ ಇರುತ್ತೆ ಗುರುಗಳೇ, ಖರ್ಚಾಗ್ಬಿಡುತ್ತೆ, ಏನಿದು, ಇದಕ್ಕೆ ಈ ರೀತಿ, ಇದಕ್ಕೆ ಏನು ದುಡ್ಡನ್ನು ಉಳಿಸ್ಕೋಬೇಕಾದ್ರೆ ನಾವೇನನ್ನು ಪರಿಹಾರವನ್ನು ಮಾಡ್ಕೋಬೇಕು, ನಾವು ಯಾವ ರೀತಿ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು? ಚಿಂತೆ ಮಾಡಿಬಿಡಿ ವೀಕ್ಷಕರೇ. ಇದೆಲ್ಲ ಒಂದು ಸಣ್ಣ ನಾನು ಉಪಾಯವನ್ನು ಹೇಳ್ತೇನೆ ನಿಮಗೆ. ಹೌದಾ? ಈಗ ನೋಡಿ, ಮನೆ ಅಂದ ಮೇಲೆ ಸಂಪೂರ್ಣವಾಗಿ ಸಂಸಾರ ಅಂದಮೇಲೆ ಎಲ್ಲ ಕೂಡ ಖರ್ಚು ವೆಚ್ಚ ಇದ್ದೇ ಇರುತ್ತೆ. ಆದರೆ ಕೆಲಸ ಮಾಡೋ ಜನಗಳಿಗೆ ಇದೇ ತಿಂಗಳಿಗೆ ಸ್ಯಾಲ್ರಿ ಅಂತ ಇರುತ್ತೆ, ಇದೇ ಡೇಟಿಗೆ ಫಿಕ್ಸ್ ಅಂತ ಇರುತ್ತೆ. ಆ ಡೇಟಿಗೆ ಬಂದು ಕೂಡಲೇ ನಾವು ಎಲ್ಲವನ್ನು ಕೂಡ ಬಾಕಿಯನ್ನು ಚುಕ್ತ ಮಾಡಬೇಕಾಗಿರುತ್ತೆ. ಅದರಲ್ಲೂ ಕೂಡ ಸಣ್ಣ ಒಂದು ವಿಚಾರವನ್ನು ಅದರಲ್ಲೂ ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಉಳಿಸಿದ್ರು ಉಳಿತು, ಇಲ್ಲಾಂದರೆ ಇಲ್ಲ, ಮತ್ತು ಬರೋ ತಿಂಗಳಗಟ್ಟಲೆ ನಾವು ಕಾಯಬೇಕು. ಹೌದಲ್ಲ? ಅದಕ್ಕೆ ಒಂದೇ ಒಂದು ಪರಿಹಾರ ಮಾರ್ಗವನ್ನು ಹೇಳ್ತೇನೆ. ಇದು ಒಂದು ನೀವು ಅನಿಸ್ಕೊರ್ಕೊಂತ ಹೋಗಿ. ಅದು ಯಾವ ರೀತಿ ಪರಿಹಾರ ಮಾರ್ಗ ವೀಕ್ಷಕರೇ ಹೇಳ್ತೇನೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಂದು, ನಿಮ್ಮ ಮನೆಯಲ್ಲಿ ಇರುವಂಥದ್ದು, ನಿಮ್ಮ ಮನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಭದ್ರಕಾಳಿಯ ವಿಚಾರದಲ್ಲಿ ಸಂಪೂರ್ಣವಾಗಿ, ಹೌದಾ, ಕುಬೇರನ ಮೂಲ ಆಧಾರದಿಂದ ಬಂದಿರುವಂಥದ್ದು ಸಾಕಷ್ಟು ಪರಿಹಾರ ಮಾರ್ಗಗಳಿವೆ. ಆದರೆ ನೀವು ಇದಕ್ಕೆ ಪರಿಹಾರ ಮಾರ್ಗಗಳಂತ ಬಂದಾಗ ಸ್ವಲ್ಪ ಜಾಗೃತವಾಗಿ ಇದನ್ನು ನೀವು ಮಾಡಬೇಕು. ಹೌದಾ? ನನ್ನ ಕಡೆಯಿಂದ ಹೋಗಲ್ಲ ಅಂತ ಹೇಳಿದರೆ ಏನು ಕೂಡ ಮಾಡಲಿಕ್ಕಾಗಲ್ಲ ವೀಕ್ಷಕರು. ಇದು ಒಂದು ನೀವು ಮಾಡಿ, ಆಯಿತಾ? ಸರಿಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಕುಬೇರ ಇರ್ಬೋದಲ್ವಾ? ಕುಬೇರ ಮೂರ್ತಿ ನಾವಾಗೇ ತೊಗೋಬಾರ್ದು, ಬೇರೆಯವರು ನಮಗೆ ದಾನವನ್ನಾಗಿ ಕೊಡಬೇಕಂದ್ರೆ ಒಂದು ಗಿಫ್ಟ್ ಮುಖಾಂತರವಾಗಿ ನಮ್ಮ ಮನೆಗೆ ಬರಬೇಕು ಕುಬೇರ, ಯಾವ ಕಾರಣಕ್ಕೂ. ಹೌದಾ? ನಾವೇ ಹೋಗಿ ಅಂಗಡಿಯಿಂದ ಖರೀದಿ ತೊಗೊಂಡು ಬಂದು ಮನೇಲಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಕುಬೇರ ಒಲಿಯೋದಿಲ್ಲ. ಅವರ ಮನಸ್ಸಿಗೆ ತಕ್ಕಂಗೆ, ಅಂದರೆ ಏನಾದರೂ ಒಂದು ಫಂಕ್ಷನ್ ಇರಲಿ, ಹರಿದಿನವಾಗಿರಲಿ, ಯಾವ ಫಂಕ್ಷನ್ ಇಲ್ಲ ಅಂತ ನಡೆಯುತ್ತೆ ವೀಕ್ಷಕರೇ. ಆದರೆ ತೊಗೊಂಡು ಬಂದು ಮನೆಯಲ್ಲಿ ಯಾರಾದರೂ ಒಂದು ಗಿಫ್ಟ್ ಕೊಟ್ಟಿದ್ದೆ ನಿಜವಾದರೆ ಆ ಮನೆಯಲ್ಲಿ ತೊಗೊಂಡು ಬಂದು ನೀವು ಇಟ್ಕೊಂಡು ನೋಡಿ ಬೇಕಾದರೆ. ಹೌದಾ? ಏನೂ ಇಲ್ಲ ವೀಕ್ಷಕರೇ, ಭಾಳ ಸುಲಭದ ಮಾರ್ಗ ಇದೆ. ಮನೆಯಲ್ಲಿ ಸರಿಸಾಮಾನ್ಯ ಜನಗಳಿಗೆ ಅಕ್ಕಿ ಕಾಳು ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಕೂಡ. ಆ ಅಕ್ಕಿ ಕಾಳನ್ನು ತಗೊಳ್ಳಿ, ಪೂರ್ತಿಯಾಗಿ ಅರಿಶಿಣವನ್ನು ಮಾಡಿ, ಅರಿಶಿಣ ಮಾಡಿದ ಕೂಡಲೇ ಒಂದು ವೀಳ್ಯದೆಲೆ ತೊಗೊಳ್ಳಿ, ವೀಳ್ಯದೆಲೆ ಸಂಪೂರ್ಣವಾಗಿ ತಗೊಳ್ಳಿ. ವೀಳ್ಯದೆಲೆ ಮೇಲೆ ₹1 ಇಡಿ, ₹1 ಇಡಿ, ₹11 ಇಡಿ, ಎಷ್ಟರ ಇಡಿ, ನಿಮ್ಮ ಅಭಿಪ್ರಾಯ ಅದು. ₹1 ಇಟ್ಟರು ಕೂಡ ಅದನ್ನೇ, ₹10 ಇಟ್ಟರು ಕೂಡ ಅದನ್ನೇ, ಆಯಿತಾ? ಅದು ₹1 ಇಟ್ಟು ಕೂಡಲೇ ಕುಬೇರವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ. ಎಲ್ಲಿ? ನಿಮ್ಮ ಮನೆಯಲ್ಲಿ ಜಗಲಿಯಲ್ಲಾದರೂ ಆಗಿರ್ಬೋದು, ಅಥವಾ ಬೇರೆ ಎಲ್ಲಾದ್ರಿಂದ ಆಗಿರ್ಬೋದು. ಹೌದಾ? ಕುಬೇರಕ್ಕೆ ಇದರದ್ದೇ ಸ್ಥಾನ ಇದೆ. ಅದನ್ನು ಇಟ್ಟು ಪ್ರತಿದಿನ, ಹೌದಾ, ಪ್ರತಿದಿನ ಎಕ್ಕೆ ಹೂವಿದ 4 ಹೂವು ಆಗಿರ್ಬೋದು, ದಾಸವಾಳ ಹೂವು ಆಗಿರ್ಬೋದು, ಆ ಹೂವನ್ನು ತೊಗೊಂಡು ಬಂದು ಆ ಸ್ವಾಮಿಗೆ ನೀವು ಪಾದಾರ್ಪಣೆ ಮಾಡಿ ನೋಡಿ. ಬೇಕಾದರೆ 42 ದಿನಗಳ ಕಾಲ ನೀವು ಪೂಜೆ ಮಾಡಿಬಿಟ್ಟು ನೋಡಿ. ಹೌದಾ? ಯಾವ ರೀತಿ ಹಣವನ್ನು ನಿಮಗೆ ಉಳಿಯುತ್ತೆ. ಹೌದಲ್ವಾ? ಉಳಿತಾ ಇದೆ ಅಲ್ವಾ? ಈ ರೀತಿಯಾದಂಥ ನಿಮಗೇ ನೀವು ಪ್ರಶ್ನೆ ಮಾಡ್ಕೊತೀವಿ. ಉಳಿತಾ ಇದೆ, ನಮಗೂ ಕೂಡ ಉಳಿತಾ ಇದೆ. 20-30 ಸಾವಿರ ಬರುವಂಥ ಸಂಬಳದಲ್ಲಿ ಈಗ 10,000 ಖರ್ಚಾಗಿ 20,000 ಉಳಿಯುತ್ತೆ ಅಂತಾರೆ. ಆದರೆ 20,000 ಅಲ್ಲ, 30,000 ಉಳಿಯೋದಿಲ್ಲ. ಈ ಪರಿಹಾರವನ್ನು ಮಾಡಿ ಖಂಡಿತವಾಗಿ ಉಳಿಯುತ್ತೆ. ಶುಭವಾಗಲಿ. ಸಮಸ್ತವೂ ಎಲ್ಲವೂ ಚೆನ್ನಾಗಿರುತ್ತೆ. ಆರ್ಥಿಕದಲ್ಲಿ ಒಳ್ಳೆಯದಾಗುತ್ತೆ ವೀಕ್ಷಕರೇ, ಹೆದರುವಂಥದ್ದು ಬೇಡ. ಒಳ್ಳೆಯದೇ ಬಂದಿದೆ. ಶುಭವಾಗಲಿ. ಒಳ್ಳೆಯದೇ. ನಮಸ್ತೆ.